ಒಂದು ದೇವಸ್ಥಾನಕ್ಕೆ ಹೋಗುವ ಅಂತಿದ್ದೇವೆ. ನೀವು ಹೋಗಿದ್ದೀರಾ ಟೆಂಪಲ್ಗೆ, ಪೊಳ್ಳಲಿ ಮತ್ತೆ ಕಟೀಲಿಗೆ? ಪಾಲ್ತಾಡಿ ದೊಡ್ಡ ಮನೆ ಕಾಲಿಗೆ ನೀರು ಹಾಕಿ ದೇವರ ದರ್ಶನಕ್ಕೆ ಹೊರಟೆ. ಹಾಯ್, ಗುಡ್ ಮಾರ್ನಿಂಗ್ ಆಲ್. ಬೆಳಿಗ್ಗೆ ಎಲ್ಲಿಗೆ ಹೊರಟಿದ್ದಿಲ್ಲ ಅಂತ ಆಗ್ಬೋದು ನಿಮಗೆ. ಇವತ್ತು ಸಂಕ್ರಾಂತಿ ಮತ್ತು ನಾಗರ ಪಂಚಮಲ್ಲ, ಹಾಗೆ ನಾನು ಅಕ್ಕ ಭಾವ ಹೊರಟಿದ್ದೇವೆ. ಎಲ್ಲಿಗೆ ಹೋಗ್ತೇವೆ ಅಂತ ಕೊನೆ ತನಕ ನೋಡ್ತಾ ಇರಿ ಆಯಿತಾ. ಬನ್ನಿ ಗೈಸ್. ಮೊದಲನೇದಾಗಿ ಮನೆಯಿಂದ ಹೊರಡಬೇಕಾದ್ರೆ ಕಾನೂರಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಮುಂದೆ ನಡೆದೆವು. ಈ ಸಾಂಗ್ ಎಲ್ಲ ಖುಷಿ ಆಗ್ತದಲ್ಲ ಬೆಳಿಗ್ಗೆ, ಟೆಂಪಲ್ಗಳೆಲ್ಲ ಕಾರಿಂದ ಇಳಿದು ಹೋಗ್ತಾ ಇದ್ದಾರೆ. ಅವ್ರು ಸೇಮ್ ಡ್ರೆಸ್ ಹಾಕಿದ್ದಾರೆ ಇವತ್ತು. ಅವರಿಗೆ ಗೊತ್ತೇ ಇಲ್ಲ, ಇಲ್ಲಿ ಬಂದು ಒಂದೇ ಡ್ರೆಸ್ ಹಾಕಿದ್ದಾರೆ ಹೇಳ್ತಿದ್ದಾರೆ. ನೋಡಿ, ನಾವು ನಮ್ಮ ತರವಡು ಮನೆಗೆ ಬಂದು ವೀರಮಂಗಲಕ್ಕೆ. ಮನೆಯಲ್ಲಿ ಸಂಕ್ರಾಂತಿ ಪೂಜೆ ಆದ ಮೇಲೆ ನಾವು ಇಲ್ಲಿ ಮನೆಯ ಮೇಲಿರುವಂತಹ ಗುಡಿಗೆ ಬರಬೇಕು. ಹಾಗೆ ಬರುವಾಗ ಕೈಯಲ್ಲೆಲ್ಲ ಇಟ್ಕೊಂಡೇ ಬರ್ತೇವೆ. ತೆಂಗಿನಕಾಯಿ, ಅದಕ್ಕೆ ದೇವರಿಗೆ ಬೇಕಾದಂತಹ ಹೂವು ಎಲ್ಲ ಇವಳು ಸಣ್ಣ ಹುಡುಗಿ ತಂದು ಕೊಟ್ಟಳು. ನಮ್ಮ ಕಸಿನ್ಸ್ ನೋಡಿ, ಇಬ್ಬರು ಸಣ್ಣವರು ಒಂದೇ ರೀತಿ ಇದ್ದಾರೆ, ದೊಡ್ಡವಳು ಇಬ್ಬರು ಒಂದೇ ರೀತಿ ಇದ್ದಾರೆ. ಮತ್ತು ಗುಳಿಗನ ಕಟ್ಟಿಗೆ ಪೂಜೆ ಸಹ ಮಾಡಿದರು. ಅಲ್ಲಿಂದ ನಮ್ಮ ಪಾಲ್ತಾಡಿ ನನ್ನ ತಾಯಿ ಮನೆಯ ತರವಾಡು ಮನೆಗೆ ಬಂದೆ. ಹಾಗೆ ಎಲ್ಲರನ್ನು ನೋಡುವಾಗ ಖುಷಿ ಆಯಿತು, ಎಲ್ಲರ ಹತ್ರ ಮಾತಾಡಿ. ಅಲ್ಲಿ ಸಹ ಹಾಗೆ ಕೈ ಕಾಲೆಲ್ಲ ತೊಳೆದು ಬಾಡಿ ಶುದ್ಧ ಮಾಡಿಕೊಂಡು ಹೋಗಬೇಕು. ಎಲ್ಲರೂ ಆಲ್ಮೋಸ್ಟ್ ಬಂದಿದ್ದರು. ನಾವು ಸಹ ಒಬ್ಬರು ಕೊಟ್ಟ ಹೆಣ್ಣಿನ ಮನೆಯವರು, ನಾವು ನೆಂಟರಾಗ್ತವೆ, ನಾವು ಸಹ ಬಂದ್ವಿ. ಧರ್ಮದೇವಕ್ಕೆ ಪೂಜೆ ನಡೆಸಿದ್ರು ನನ್ನ ಪಪ್ಪ. ಅಲ್ಲಿಂದ ಶಿರಾಡಿ ದೇವದ ಹತ್ತಿರ ಬಂದೆವು. ನಾವೀಗ ಒಂದು ದೇವಸ್ಥಾನಕ್ಕೆ ಹೋಗುವ ಅಂತಿದ್ದೇವೆ, ಕಟೀಲ್ ಮತ್ತೆ ಪೊಳಲಿಗೆ. ಹಾಗೆ ಹೋಗ್ತಾ ಇದ್ದೇವೆ. ಹೋಗಿದ್ದೀರಾ ಟೆಂಪಲ್ಗೆ, ಪೊಳಲಿ ಮತ್ತೆ ಕಟೀಲಿಗೆ? ಇವತ್ತು ನಾಗರ ಪಂಚಮಿ ಅಲ್ಲ, ಹಾಗೆ ಹೋಗುವ ಅಂತ. ರಜೆ ಇದ್ದಾಗ ಟೆಂಪಲ್ಗೆಲ್ಲ ಹೋಗ್ತಾ ಇರ್ತೀವಲ್ಲ, ಡ್ಯೂಟಿ ಅದು. ಮೊದಲು ನಾವು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದೆವು. ನಾವು ಕಟೀಲಿಗೆ ಹೋಗುವ ಮೊದಲು ಪೊಳಲಿ ರಾಜರಾಜೇಶ್ವರಿ ಅಮ್ಮನಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಸಹ ಕಾಲೆಲ್ಲ ತೊಳೆದು ಅಲ್ಲಿಂದ ಒಳಗೆ ಹೋಗಿ ಭಾವ ರಶೀದಿ ಮಾಡಿದರು. ಒಳಗೆ ನೋಡಿ ಟೆಂಪಲ್ ಹೇಗಿದೆ ಅಂತ, ಎಷ್ಟು ಚೆಂದ ಪೀಸ್ಫುಲ್ಲಾಗಿ. ಇದರ ಒಳಗೆ ನೋಡಿದರೆ ತುಂಬ ಖುಷಿ ಆಗ್ತದೆ, ಮನಸ್ಸಿಗೊಂದು ನೆಮ್ಮದಿ ಆಗ್ತದೆ. ನಂತರ ಪ್ರಸಾದ ತೆಕ್ಕೊಂಡ್ವಿ. ನಮ್ಮೊಂದು ಪೂಜೆ ಇತ್ತು, ಹಾಗೆ ಮಾಡಿಸಿ ಅಕ್ಕ ನಾವೆಲ್ಲ ಒಂದು ದೇವಸ್ಥಾನಕ್ಕೆ 2 ಸುತ್ತು ಬಂದೆವು. ಮತ್ತು ಅಲ್ಲಲ್ಲಿರುವಂತಹ ಗುಡಿಗಳಿಗೆಲ್ಲ ಕೈಯೆಲ್ಲ ಮುಗ್ದು ಪ್ರಸಾದ ಎಲ್ಲ ಹಾಕಿ ನಂತರ ಕಟೀಲು ದೇವಸ್ಥಾನಕ್ಕೆ ಹೊರಟೆವು. ನೋಡಿ, ರೀಚ್ ಆದ್ವಿ. ತುಂಬ ಜನ ಇದ್ರು ಇವತ್ತು, ತುಂಬ ರಶ್ ಇತ್ತು. ಮೊದಲು ಇಲ್ಲಿ ಸಹ ಕಾಲಿಗೆ ನೀರು ಹಾಕಿ ನಂತರ ಒಂದು ಹೂವು ತೆಕ್ಕೊಂಡ್ವಿ ತಾಯಿಗೆ ಕೊಡಲಿಕ್ಕೆ. ಮತ್ತು ರಶೀದಿಯನ್ನೆಲ್ಲ ಮಾಡಿ ಹೋದೆವು. ತುಂಬ ಜನ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು. ತಾಯಿಯ ಆಶೀರ್ವಾದ ಪಡೆದು ನಂತರ ನಾಗದೇವರ ಬಳಿ ಬಂದೆವು. ನಾಗರ ಪಂಚಮಿ ಇರೋದ್ರಿಂದ ಮನೆ ಹತ್ತಿರದಲ್ಲಿಗೆ ಹೋಗಲಿಕ್ಕೆ ಆಗಲೇ ಇರಲಿಲ್ಲ, ಅಂದರೆ ಟೆಂಪಲ್ ಬಂದ್ವಿ ಅಂತ ಹೇಳಿ. ನಂತರ ಅಲ್ಲಿಂದ ಊಟದ ಅಲ್ಲಿಗೆ ಹೋದೆವು. ನೋಡಿ, ಊಟಕ್ಕೆ ಎಷ್ಟು ಸಿಕ್ಕಿತ್ತು. ಆದರೆ ಸ್ವಲ್ಪ ಹೊತ್ತಲ್ಲಿ ನಾವು ಎಷ್ಟು ಬೇಗ ಊಟ ಮಾಡ್ತೇವೆ. ನಂತರ ಆನೆ ಹತ್ತಿರ ಬಂದೆವು. ಆನೆಯನ್ನು ಸಹ ನೋಡುವ ಖುಷಿ ಆಗ್ತದೆ, ಚಂದ. ದೇವರ ದರ್ಶನ ಎಲ್ಲ ಮಾಡಿ ಹೊರಕ್ಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆಯಿತಾ.